ಇನ್ನು ನಿಗಮ ಮಂಡಳಿಗಳ ಸದಸ್ಯರ ನೇಮಕ ವಿಚಾರದಲ್ಲಿ ಅಸಮಾಧಾನ ಉಂಟಾಗ್ತಾ ಇದೆ. ಸಿಎಂ ಕಚೇರಿಯಿಂದ ಏಕಪಕ್ಷೀಯವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ನಿಗಮಗಳಿಗೆ ಅಧ್ಯಕ್ಷರನ್ನ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಮಾಡಿದ್ರು, ಆದರೆ ಏಕಪಕ್ಷೀಯವಾಗಿ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗ್ತಾ ಇದೆ. ಹೀಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಆರೋಪ ಕೂಡ ಕೇಳಿಬರ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ರಚನೆ ಮಾಡಿದ್ರು. ಆದರೂ ಕೂಡ ಕಮಿಟಿಯಿಂದ ರಚನೆ ಮಾಡಿದ ಬಳಿಕ ಕಮಿಟಿಯಿಂದನೇ ಆಯ್ಕೆಯಾಗಬೇಕಾಗಿತ್ತು. ಆದರೆ ಏಕಪಕ್ಷೀಯವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಬಹಿರಂಗವಾಗಿಯೇ ಅಸಮಾಧಾನವನ್ನು ಕೂಡ ನಾಯಕರು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಕೆಲವು ನಿಗಮಗಳಿಗೆ, ಬಹಳಷ್ಟು ಪ್ರಬಲವಾಗಿರುವಂತಹ ನಿಗಮಗಳಿಗೆ ನಾಯಕರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಆಗಿದೆ. ಕಾರ್ಯಕರ್ತರನ್ನು ಕೂಡ ಪರಿಗಣಿಸಬೇಕು, ಕಾರ್ಯಕರ್ತರಿಗೂ ಕೂಡ ಅವಕಾಶ ಸಿಗಬೇಕು ಅಂತ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇತ್ತು. ಆದರೆ ಏಕಪಕ್ಷೀಯವಾಗಿ ತಮಗೆ ಯಾರಿಗೆ ಬೇಕು ಅವರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಯಕರು ಕೂಡ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಬಹಿರಂಗವಾಗಿ. ಇದೇ ಕಾರಣಕ್ಕೆ ಈ ಒಂದು ಅಸಮಾಧಾನ ತಣಿಸಬೇಕು ಅಂತ ಉಸ್ತುವಾರಿ ಸದಸ್ಯರನ್ನು ಕೂಡ ಕೆಪಿಸಿಸಿ ಆಯ್ಕೆ ಮಾಡಿದೆ, ನೇಮಕ ಮಾಡಿದೆ. ಈ ರೀತಿಯಾಗಿ ಅಸಮಾಧಾನ ಉಂಟಾಗಬಾರದು ಅನ್ನೋ ಕಾರಣಕ್ಕೇನೆ ಉಸ್ತುವಾರಿ ಸದಸ್ಯರನ್ನ ನೇಮಕವನ್ನು ಕೂಡ ಕೆಪಿಸಿಸಿ ಮಾಡಿಕೊಂಡಿದೆ. 2-3 ಜಿಲ್ಲೆಗೆ ಒಬ್ಬೊಬ್ಬ ಸಚಿವರಿಗೆ ಜವಾಬ್ದಾರಿ ಕೂಡ ನೀಡಲಾಗಿದೆ. ಯಾರು ಸಚಿವರಿದ್ದಾರೆ ಆ ಸಚಿವರಿಗೆ 1-2 ಜಿಲ್ಲೆಗಳಿಗೆ, 2-3 ಜಿಲ್ಲೆಗಳಿಗೆ ನೇಮಕ ಮಾಡಲಾಗಿದೆ, ಜವಾಬ್ದಾರಿ ನೀಡಲಾಗಿದೆ. ಆಯಾ ಜಿಲ್ಲೆಗಳ ಒಂದು ಅರ್ಹ ಕಾರ್ಯಕರ್ತರು ಯಾರಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅರ್ಹತೆ ಇರುವಂತಹ ಕಾರ್ಯಕರ್ತರು ಯಾರಿದ್ದಾರೆ ಅಂತಹ ಕಾರ್ಯಕರ್ತರನ್ನ ಗುರುತಿಸಬೇಕು ಅಂತ ಹೊಣೆಗಾರಿಕೆ ನೀಡಲಾಗಿದೆ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಯರನ್ನು ಆಯ್ಕೆ ಮಾಡುವಂಥದ್ದು ಕಡ್ಡಾಯ. ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡಲೇಬೇಕು ಅಂತ ಕಡ್ಡಾಯ ಮಾಡಲಾಗಿದೆ. ಜಾತಿವಾರು ಸಾಮಾಜಿಕ ನ್ಯಾಯವನ್ನೂ ಕೂಡ ಒದಗಿಸಬೇಕು ಅಂತ ಕೆಪಿಸಿಸಿ ಆಗ್ರಹ ಮಾಡಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಆಗ್ರಹದ ಹೊರತಾಗಿಯೂ ಕೂಡ ಎಲ್ಲ ಜಾತಿವಾರು ಸಾಮಾಜಿಕ ನ್ಯಾಯವನ್ನು ಕೂಡ ಒದಗಿಸಬೇಕು ಅನ್ನುವಂತಹ ಒಂದು ಮಾತು, ಮಹಿಳೆಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು, ಪ್ರತಿ ಕ್ಷೇತ್ರಕ್ಕೂ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡುವಂಥದ್ದು ಕಡ್ಡಾಯ, ಈ ರೀತಿಯಾಗಿ ಅನೇಕ ಮಾತುಗಳು ಕೇಳಿಬರ್ತಾ ಇದ್ದರೂ ಕೂಡ ಇದರ ಹೊರತಾಗಿ ಏಕಪಕ್ಷೀಯವಾಗಿ ನೇಮಕ ಮಾಡುವಂಥದ್ದು ನಡೀತಾ ಇದೆ. ಸಿಎಂ ಕಚೇರಿಯಿಂದ ನೇಮಕ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರು ಬಹಿರಂಗವಾಗಿ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಏಕಪಕ್ಷೀಯವಾಗಿ ನೀವು ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ನಮ್ಮಲ್ಲಿ ದುಡಿದಿರುವಂತಹ ಕಾರ್ಯಕರ್ತರು ಇದ್ದಾರೆ, ನಾವೇನ್ರಿ ಮಾಡಬೇಕು ಅಂತ ನಾಯಕರು ಈಗ ಕಿಡಿಕಾರ್ತಾ ಇದ್ದಾರೆ. ನಿಮಗೆ ಇಷ್ಟ ಬಂದವ್ರನ್ನ ನೀವು ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ದುಡಿದಿರುವಂತಹ ಕಾರ್ಯಕರ್ತರಿದ್ದಾರೆ, ಅವರೇನು ಮಾಡಬೇಕು, ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರನ್ನು ಕಡೆಗಣಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ನಲ್ಲಿ ಇರುವಂತಹ ಮುಖಂಡರು, ನಾಯಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ನಿಭಾಯಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.